ಅಥವಾ ಎಲ್ಲೋಗಿ ಕೊಡ್ಬೇಕು ಹೇಳಿ? ಅಥವಾ ಇಲ್ಲಿ ನಿಂತು ಮಾರು ಅಂತ ಹೇಳಿದರೆ ಮೇಲೆ ಏನು ಹಾಕದೆ ಮಾರಿ ಅಂತ ಹೇಳ್ತಿದ್ದಾರೆ. ನಾನು ನನ್ನ ಅಮ್ಮ ಮಗು ಇಡೀ ಇದನ್ನೇ ನಂಬಿ ಕೂತಿದ್ದೇವೆ. ರೋಡಲ್ಲಿ ತೊಗೊಂಡೋಗಾಗ ಎಷ್ಟೋ ಮಾಲ್ ಬಿತ್ತು ಸರ್, ಅಲ್ಲೆಲ್ಲ ಹೆಕ್ಕಾಗ ಒಂದೊಂದು ಅದನ್ನು ತರಬೇಕಾದ್ರೆ ಎಷ್ಟು ಕಷ್ಟಪಟ್ಟು ತಂದಿದ್ದೇವೆ ನಾವು ಸರ್. ನನ್ನ ಅಮ್ಮ ನಾವೆಷ್ಟು ಸಣ್ಣ ಮಗು ಇರುವಾಗ ಉಂಟಲ್ಲ, ನಮ್ಮನ ಮನೆಯಲ್ಲಿ ಒಬ್ಬರೇ ಬಿಟ್ಟು ರಾತ್ರಿ 12 ಗಂಟೆ ತನಕ ಕೂಡ ಪಕ್ಷ 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 ಅಂತ ಹೇಳ್ಬಿಟ್ಟು 24 ಗಂಟೆ ದುಡ್ದಿದ್ದಾರೆ. ನನಗೆ ಈಗ ಕೈ ಸರಿ ಇಲ್ಲ, ತಲೆಯಲ್ಲಿ ಇದು ಮಾಡಲಿಕ್ಕೆ ಸಹ ಆಗೋದಿಲ್ಲ. ನನಗೆ ಆಪ್ರೇಷನ್ ಆಗಿದೆ, ಕೈ ಸರಿ ಇಲ್ಲ, ಕೈ ಬಲ ಇಲ್ಲ. ಇವತ್ತು ಆಗದಿದ್ದರೆ ಹಸ್ಕೊಂಡೇ ಮಲ್ಕೊಳ್ತೇವೆ, ನಾಳೆ ಆದರೂ ಒಂದು ಊಟ ಮಾಡಿ ಮಲಗ್ತೇವೆ. ನಾನು ತಿನ್ನದಿದ್ರೂ ಪರವಾಗಿಲ್ಲ, ಅದಕ್ಕೆ ಇವತ್ತು ಊಟ ಕೇಳ್ತದೆ, ನಾನು ಹೇಗೆ ಕೊಡೋದು ಸರ್? ಇದು ನೋಡಿ ನಾನು ಹೇಗೆ ನಡೆಸೋದು? ಪ್ರಧಾನಮಂತ್ರಿಯ ಸ್ವಾನಿಧಿ ಯೋಜನೆಯಲ್ಲಿ ನಮಗೆ 10,000ದಿಂದ 1 ಲಕ್ಷದವರೆಗೆ ಲೋನ್ ಕೊಟ್ಟಿದ್ದಾರೆ. ಮತ್ತು ಇದೆಲ್ಲ ಯಾರಿಗೆ ಕೊಡೋದು? ಯಾತಕ್ಕಾಗಿ ಕೊಡೋದು ನಮಗೆ? ಈಗ ಈ ವ್ಯಾಪಾರ ಇಲ್ಲದೆ ಮತ್ತೆ ನಾವು ಎಲ್ಲಿಂದ ಕಟ್ಟೋದು? ಸ್ಮಾಲ್ ಬೆಲ್ ಆ್ಯಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಈಗ ಮಂಗಳೂರಿನಾದ್ಯಂತ ಏನು ಅಂತ ಹೇಳಿದ್ರೆ ಬೀದಿ ಬದಿ ವ್ಯಾಪಾರಸ್ಥರು ಯಾರಿರ್ತಾರೆ ಅವರ ಅಂಗಡಿಗಳನ್ನು ಎಲ್ಲಾನು ತೆರವು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಏನೂ ನೋಟಿಸ್ ಕೊಡದೆ ತೆರವು ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ ಈ ಬೀದಿ ಬದಿ ವ್ಯಾಪಾರಸ್ಥರು ಕೂಡ ಮಾತಾಡ್ತಾ ಇದ್ದಾರೆ. ಒಂದಷ್ಟು ಜನ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಮರಕಡಕ್ಕೆ ನಾವು ಬಂದಿದ್ದೀವಿ, ಇಂದಿರಾ ಅನ್ನುವಂಥವರ ಅಂಗಡಿಯನ್ನು ಕೂಡ ತೆರವು ಮಾಡಲಿಕ್ಕೆ ಹೇಳಿದ್ದಾರೆ ಅಂತ ಇವಾಗ ಇವರು ಅದಕ್ಕಿಂತ ಮುಂಚೆನೆ ತೆರವನ್ನು ಮಾಡಿದ್ದಾರೆ. ಏನು ಹೇಳ್ತೀರಾ ಅಂತ? ಏನು ಗೊತ್ತಾ ಸರ್, ಮೊದಲೊಮ್ಮೆ ಬಂದಿದ್ದಾರೆ, ಬರಲಿಲ್ಲ ಅಂತ ಹೇಳೋದಿಲ್ಲ, ಕಾರ್ಪೊರೇಷನ್ ಅವರು ಬಂದು ಹೇಳಿದಿಷ್ಟೇ ಫುಟ್ಪಾತಿನಿಂದ ಒಳಗೆ ಇಡಿ ಯಾಕೆಂದರೆ ಇಲ್ಲಿ ಯಾರೋ ಫೋಟೋ ತೆಗೆದು ಕಳಿಸಿದ್ದಾರೆ, ಹಾಗಾಗಿ ನೀವು ಫುಟ್ಪಾತಲ್ಲೆಲ್ಲ ಇಡಬೇಡಿ ಅಂತ ನಾವು ಆವಾಗ ತೋರಿಸಿದ್ವಿ ಅವರಿಗೆ. ಆ್ಯಕ್ಚುಲಿ ನೋಡಿ ನಾವು ಫುಟ್ಪಾತಲ್ಲಿ ಇಡಲಿಲ್ಲ ಸರ್ ಅಂತ ಹೇಳ್ಬಿಟ್ಟು, ಅದು ಆ್ಯಕ್ಚುಲಿ ಆ ಕಡೆ ಆಗಿತ್ತು, ಅವರು ಸಹ ರಿಕವರಿ ಮಾಡ್ಕೊಂಡಿದ್ದಾರೆ ಅದನ್ನು. ಅಂದರೆ ಫುಟ್ಪಾತಲ್ಲಿ ಇಡಲಿಲ್ಲ, ಒಳಗಡೆ ಇಟ್ಟು ಮಾಡ್ತಾ ಇದ್ದೇವೆ ಎಲ್ಲ ಸಹ. ನಮಗೆ ಬೇಜಾರೇನೆಂದರೆ ಇವರು ಅಂಗಡಿ ತೆಗೆಸುವುದು ಅಂತ ಇದ್ದಿದ್ರೆ ಮೊದಲೇ ಒಂದು 3 ದಿವಸದ ಹಿಂದೆ ಅಥವಾ 2 ದಿವಸದ ಹಿಂದೆ ನಮ್ಗೆ ಇನ್ಫಾರ್ಮ್ ಮಾಡಬೇಕಿತ್ತು, ಕರೆಕ್ಟಾಗಿ ಇನ್ಫಾರ್ಮ್ ಮಾಡಬೇಕಿತ್ತು. ನಾಡಿದ್ದು ಬಂದು ನಾವು ತೆಗೆತೇವೆ ನಿಮ್ಮ ಅಂಗಡಿಯನ್ನು, ನೀವೇನೇ ಇಟ್ಟಿದ್ರು ಸಹ ತೆಗಿತೇವೆ ಅಂತ. ಆ ಥರ ನಮಗೆ ಒಂದು ಖಡಕ್ ವಾರ್ನಿಂಗ್ ಕೊಡ್ತಿದ್ದೀರಿ, ನಾವೇನು ಒಂದು ಐಟಮ್ ಕೂಡ ಹಾಕ್ತಾ ಇರಲಿಲ್ಲ. ಇವಾಗ ನಮಗೆ ಏನು ಹೇಳದೆ ಮಾರ್ನಿಂಗ್ ಅದು ಸಹ ಮಾರ್ನಿಂಗ್ ಕೂಡ ಅಲ್ಲ, 10 o'clock ನಂತರ ಬಂದಿದ್ದಾರೆ. ಬಂದುಬಿಟ್ಟು ಇದು ನೀವೆಲ್ಲ ತೆಗೆದು ಶೀಟ್ ಕೂಡ ಇಡಬೇಡಿ, ಸರಿ ಶೀಟ್ ಎಲ್ಲ ತೆಗಿತೇವೆ, ಏನು ಕೂಡ ಇಡಬೇಡಿ, ಬಟ್ ಸಂಜೆ ಒಳಗೆ ಬಂದುಬಿಟ್ಟು ನೀವು ಇಟ್ಟಿದ್ರೆ ನಾವೆಲ್ಲ ಐಟಮ್ ಬೇಕಾದರೆ ತೊಗೊಂಡು ಹೋಗ್ತೇವೆ, ಎಲ್ಲ ಶೀಟ್ ಬೇರೆ ಎಲ್ಲ ತೊಗೊಂಡು ಹೋಗ್ತೇವೆ ಅಂತ ಹೇಳಿದ್ದಾರೆ. ಇವಾಗ ನಾವು ತಂದು ಮಾಲ್ ಹಾಕಿದ್ದೇವೆ ಸರ್. ಇವತ್ತು ನಾನು ಬೆಳಿಗ್ಗೆ ಇವತ್ತು ನಾವು ಎಷ್ಟು 10,000 ಚಿಲ್ಲರೆ ತಂದಿದ್ದೇವೆ. ಇದಕ್ಕಿಂತ ಮುಂಚೆ ಇರೋ ಮಾಲ್ ಕೂಡ ಉಂಟು ಅದರಲ್ಲಿ. ಅದು ಅಲ್ಲದೆ ನಾವು ಡೈಲಿ ತರೋದು ಸ್ವಲ್ಪ ನಾವಾದದ್ರಲ್ಲಿ ಡೈಲಿ ಸ್ವಲ್ಪ ತರ್ತೇವೆ. ಬೇರೆಯವರು ಎಷ್ಟು ತಂದು ಹಾಕ್ತಾರೆ ಅದು ನಮ್ಗೆ ಗೊತ್ತಿಲ್ಲ. ಈಗ ನಾವು ಡೈಲಿ ತರೋದ್ರಲ್ಲಿ ನಮಗೊಂದು ಇವಾಗ ನಿನ್ನೆದು ಸೇರಿಸ್ಬಿಟ್ಟು ಹೇಳಿದರೆ ಒಂದು 15,000 ಇರ್ಬೋದು ಅದರಲ್ಲಿ. ಮತ್ತು ಇದು ಫ್ರೂಟ್ಸಿಗೆ ಸಂಬಂಧಪಟ್ಟಂಥ ಕೆಲವೊಂದು ವಸ್ತುಗಳನ್ನೆಲ್ಲ ಹಾಕಿದ್ದೇವೆ. ಇವಾಗ ಅದನ್ನೆಲ್ಲ ಇವತ್ತೊಳಗೆ ನಾವು ಖಾಲಿ ಮಾಡಬೇಕು, ಇಲ್ಲದಿದ್ದರೆ ನಾಳೆ ಒಳಗೆ ಖಾಲಿ ಮಾಡಿ ಆಗಿರಬೇಕು. ಇವಾಗ ನಾನು ತೊಗೊಂಡೋಗ್ಬಿಟ್ಟು ಮನೇಲಿ ಇಟ್ಟಿದ್ದೇನೆ ಸರ್, ಅದಕ್ಕೆ ಯಾರು ಜವಾಬ್ದಾರಿ ನಿಲ್ತಾರೆ ಹೇಳಿ? ಇವಾಗ ನಾನು ಹೋಗಿ ಅಂಗಡಿ ಕೊಡಬೇಕಾ ಅಥವಾ ಎಲ್ಲೋಗಿ ಕೊಡ್ಬೇಕು ಹೇಳಿ? ಅಥವಾ ಇಲ್ಲಿ ನಿಂತು ಮಾರು ಅಂತ ಹೇಳಿದರೆ ಮೇಲೆ ಏನು ಹಾಕದೆ ಮಾರಿ ಅಂತ ಹೇಳ್ತಿದ್ದಾರೆ. ಇವಾಗ ಒಂದು ತ್ರಾಸೇ ಇರಲಿ, ಅದನ್ನು ಮಳೆಗೆಟ್ಟು ಸೇಲ್ ಮಾಡಲಿಕ್ಕೆ ಆಗುತ್ತಾ? ತ್ರಾಸು ಹಾಳಾಗುತ್ತೆ. ಅಥವಾ ಕೊಡೆ ಇಟ್ಕೊಂಡು ಇವರೇ ಕಾರ್ಪೊರೇಷನ್ ಅವರೇ ಬೇಕಿದ್ರೆ ಕೊಡೆ ಇಟ್ಕೊಂಡು ಸ್ವಲ್ಪ ಒಂದು 5 ನಿಮಿಷ ನಿಟ್ಟಿಲ್ಲಿ ವ್ಯಾಪಾರ ಮಾಡಲಿ, ಸಾಧ್ಯತೆ ಉಂಟಾ ಹೇಳಿ? ಇವರ ರೂಲ್ಸ್ ತಂದಿದ್ದಾರಾ? ಒಂದು ಬೇಸಿಗೆ ಟೈಮ್ ಅಲ್ಲ, ಅಥವಾ ಒಂದು ಮುಂಚಿತವಾಗಿ 3 ದಿವಸದ ಮುಂಚಿತವಾಗಿ ಒಂದು ವಾರ್ನಿಂಗ್ ಕೊಡಲಿ, ಅವಾಗ ನಾವು ಅದಕ್ಕೆ ಪೂರ್ವ ಸಿದ್ಧತೆ ಮಾಡಿರ್ತೇವೆ. ಇದು ಯಾವ ವಾರ್ನಿಂಗ್ ಕೊಡದೆ ಈಗ ಹಾಕಿದ್ದನ್ನು ಸಂಜೆ ತೆಗೀರಿ ಅಂತ ಹೇಳಿದರೆ ನಾವೇನು ಮಾಡಬೇಕು ಹೇಳಿ? ಇದನ್ನೆಲ್ಲ ತೆಗೆದ್ವಿ, ಆದರೆ ನಾವು ಹಾಕಿದಂಥ ಬಂಡವಾಳಕ್ಕೆ ಏನು ಹೇಳ್ತಾರೆ ಇವರು? ಇವಾಗೆಲ್ಲ ಅದನ್ನೊಬ್ಬ ರೈತ ಬೆಳೆಸಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾನೆ, ಅದನ್ನು ನಾವು ತರಬೇಕಾದ್ರೆ ನಾವು ಯಾರ್ಯಾರ ಹತ್ರ ಹಣ ಎಲ್ಲ ಹಾಕಿಸ್ಬಿಟ್ಟು ಸಾಲ ಮಾಡಿಬಿಟ್ಟ ಏನು ಮಾಡಿ ತಂದಿರ್ತೇವೆ ಅದು ನಮಗೆ ಮಾತ್ರ ಗೊತ್ತಿರ್ತದೆ. ಅದನ್ನು ತಂದು ಇವಾಗ ಸೇಲ್ ಮಾಡಬೇಕು ಅಂತ ಇದ್ದೇವೆ. ಸೇಲ್ ಮಾಡಿ ಹೋಗ್ತಿದ್ರೆ ಬೇಜಾರಿರ್ತಿರ್ಲಿಲ್ಲ. ಸಂಜೆ ಬಂದುಬಿಟ್ಟು ಹೇಳಿ ನಾಳೆ ಹಾಕಬೇಡಿ ಅಂತ ಹೇಳ್ತಿದ್ರು ಪರವಾಗಿರಲಿಲ್ಲ. ಇದು ಏನು ಹೇಳದೆ ಬೆಳಿಗ್ಗೆ ಎಲ್ಲ ಸೆಟ್ಟಿಂಗ್ ಎಲ್ಲ ಮಾಡಿ ಇನ್ನು ಸೇಲ್ ಮಾಡುವ ಅಂತೇಳಿ ನಾವು ಇಲ್ಲಿ ಇದ್ದರೆ ಈಗ ತೆಗಿಲೇಬೇಕು, ಸಂಜೆ ಒಳಗೆ ಬರ್ತೇವೆ ನಾವು. ಈ ಥರ ವಾರ್ನಿಂಗ್ ಕೊಟ್ಬಿಟ್ರೆ ನಾವೇನು ಮಾಡಬೇಕು ಸರ್? ಇವಾಗ ಮನೇಲಿ ನಾನು ಅಮ್ಮ ಮಗು ನಾವೆಲ್ಲಿ ಹೋಗ್ಬೇಕು ಹೇಳಿ? ಈಗ ನಾನು ತಂದಿಟ್ಟಿದ್ದೇನಲ್ಲ, ಅದಕ್ಕೆ ಯಾರು ಹೊಣೆ ಹೇಳಿ? ನಾನೀಗ ಅದನ್ನು ತೊಗೊಂಡೋಗಿ ಎಲ್ಲಿಯಾದರೂ ಬಿಸಾಕಬೇಕು.
ಇಲ್ಲ ಹೀಗೆ ಇಟ್ಟು ಮಾರ್ಲಿಕ್ಕೆ ಅಂತೂ ಸಾಧ್ಯ ಇಲ್ಲ. ಯಾಕೆ ಹೇಳಿ, ಈಗ ಯಾವಾಗ ಬರ್ತಾರೆ, ಒಂದು ಕೊಡೆ ಕೂಡ ಇಡುವುದಿಲ್ಲ ಅಂತ, ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲೆಲ್ಲ ಇಲ್ಲೇ ಇದ್ದಾರೆ, ನಿಯರೆಸ್ಟ್ ಇದ್ದಾರೆ, ಏನು ಇಟ್ಟರು ಕೂಡ ಇಟ್ಕೊಂಡು ಹೋಗ್ತಾರಂತೆ. ಆಗ ಯಾವ ಧೈರ್ಯದಲ್ಲಿ ಈಗ ನಾನು ಇಟ್ಟು ಹೇಗೆ ಸೇಲ್ ಮಾಡೋದಾದ್ರೆ ಹೇಳಿ? ತಳ್ಳುಗಾಡಿ ಇಟ್ಟು ಮಾರಿ ಹೇಳ್ತಿದ್ದಾರೆ. ಈಗಿನ ಇದರಲ್ಲಿ ಎಲ್ಲಿ ಸರ್ ತಳ್ಳುಗಾಡಿ ಸಿಗ್ತಾ ಉಂಟು? ಯಾರ್ಯಾರು ಮಾಡಿದ್ದಕ್ಕೆ ಇಲ್ಲಿ ನೋಡಿ, ಯಾರಿಗೂ ನಿಜವಾಗ್ಲೂ ಇಲ್ಲಿ ಯಾರಿಗೂ ಇದಾಗ್ತಿಲ್ಲ, ಪ್ರಾಬ್ಲಮ್ ಆಗ್ತಾ ಇಲ್ಲ. ಇಲ್ಲಿ ಅವರಿಗೆ ನಿಯರೆಸ್ಟ್ನವರಿಗೆ ಏನೆಲ್ಲ ಬೇಕು, ನಾವು ಅದು ಅಲ್ಲದೆ ನಾವು ಈಗ ಹೇಳುದು ಹೋಗಿ ಇದು ಇಲ್ಲೆಲ್ಲ ಪ್ರಾಬ್ಲಮ್ ಆಯಿತು, ಕ್ರಿಯೇಟ್ ಆಯಿತು ಅಂತೇಳಿ ಎಲ್ಲಿಗಾದರೂ ಹೋಗು ಅಂತ ಹೇಳಿದರೆ ಇದು ನಮ್ಮ ಊರು. ಈ ಊರು ಬಿಟ್ಟು ನಾವು ಈ ಊರು ಬಿಟ್ಟು ಎಲ್ಲಿಗೆ ಅಂತ ಹೋಗುದು ಹೇಳಿ? ಹಾಂ, ನಾವಿಲ್ಲಿ 40 ವರ್ಷ ಆಯಿತು. ಈ ಇಡೀ ಊರಿಗೆ ಬರುವಾಗ ನನ್ನ ಅಮ್ಮ ಸ್ಟಾರ್ಟಿಂಗ್ ಸಣ್ಣ ಮಗು ಇರುವಾಗ ಬಂದವರು ನಾವು ಮೊದಲು ಇಲ್ಲಿ ಇದೆಲ್ಲ ಏನಿರಲಿಲ್ಲ, ಖಾಲಿ ನಮ್ಮ ಮನೆಯಲ್ಲಿ ಏನೆಲ್ಲ ಬೆಳಿತಿದ್ವಿ ಅದನ್ನು ನಾವು ಸೇಲ್ ಮಾಡ್ತಿದ್ವಿ, ಈಗಲೂ ಕೂಡ. ಆದರೆ ಸ್ವಲ್ಪ ನಮ್ಮ ಸಂಸಾರಕ್ಕೆ ಬೇಕಲ್ಲ ಇನ್ನು ಜೀವನಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಮಾರ್ಕೆಟಿಂದ ತಂದು ಮಾಡ್ತಿದ್ದೇವೆ ಸರ್. ನಮ್ಮ ಮನೆಯಲ್ಲೇ ಬೆಳೆದದ್ದು ಸಹ ಆದರೂ ಕೂಡ ಅದಿವಾಗ ಬಿಸಾಕಲೇಬೇಕು, ಏನು ಮಾಡಲಿಕ್ಕೆ ಹೋಗಲ್ಲ. ಯಾರು ಬಂದು ಈಗ ನಮ್ಮ ಮನೇಲಿ ಇಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗ್ತಾರೆ ಹೇಳಿ? ಇವರೆಲ್ಲ ಕರ್ಕೊಂಡು ಬರ್ತಾರೆ, ಈಗ ಬನ್ನಿ ಅವರ ಮನೇಲಿ ಇಟ್ಟಿದ್ದಾರೆ ಅದನ್ನೆಲ್ಲ ಖಾಲಿ ಮಾಡುವಂತ ಯಾರೀಗ ಬರ್ತಾರೆ ಹೇಳಿ ಸರ್? ಇವರು ಬರ್ತಾರೆ, ಖಾಲಿ ಮಾಡ್ತಾರೆ. ಸಾರಿ, ಇವರ ರೂಲ್ಸ್ ಎಕ್ಸಾಕ್ಟ್ಲಿ ಇವರು ಮಾಡಿದ್ದು ಕರೆಕ್ಟೇ, ತೆಗೀರಿ. ಆದರೆ ವಾರ್ನಿಂಗ್ ಕೊಟ್ಟು ತೆಗಿಬೇಕಿತ್ತಲ್ಲ. ಇದು ಬೆಳಿಗ್ಗೆ ವಾರ್ನಿಂಗ್ ಕೊಟ್ಟು ಸಂಜೆ ಒಳಗೆ ತೆಗೀರಿ ಅಂತ ಹೇಳಿದರೆ ನಾವೀಗ ಹಾಕಿದಂಥ ಬಂಡವಾಳಕ್ಕೆ ಏನು ಉತ್ತರ ಕೊಡ್ತಾರೆ ಇವರು? ಕೊಡ್ತಾರಾ ನಮ್ಗೆ? ಈಗ ನಾವು ಹಾಕಿದ ಬಂಡವಾಳಕ್ಕೆ ಹಣ ಕೊಡ್ತಾರಾ? ಅಲ್ಲ, ನಿಮ್ಮ ಜೀವನ ಎಲ್ಲ ಇದರಲ್ಲೇ ನಡೀಬೇಕಂತ ಸರ್. ಇಡೀ ಜೀವನ, ನಾನು ನನ್ನ ಅಮ್ಮ ಮಗು ಇದನ್ನೇ ನಂಬಿ ಕೂತಿದ್ದೇವೆ. ಸಣ್ಣ ಮಗು, ಈಗ 5 ವರ್ಷ ಅವಳಿಗೆ. ನಾನು ಮೊನ್ನೆಷ್ಟೇ ಅದಕ್ಕೆ ಸ್ಕೂಲಿಗೆ ಸೇರಿಸಿದ್ದು. ನಮಗೂ ಆಸೆ ಉಂಟು ಸರ್, ನಾವಂತೂ ಕನ್ನಡ ಮೀಡಿಯಂ ಕಲ್ತಿದ್ದೇವೆ, ಅವರು ಕೂಡ ಇಂಗ್ಲೀಷ್ ಮೀಡಿಯಂ ಕಲಿಬೇಕು ಅಂತ ಹೇಳ್ಬಿಟ್ಟು ಯಾರ್ಯಾರ ಹತ್ರ ಸಾಲ ಮಾಡಿಬಿಟ್ಟು ಯಾವುದನ್ನು ನಂಬಿದ್ದೇನೆ ಅಂದರೆ ಇದನ್ನು ನಂಬಿ ನನ್ನ ಮಗವನ್ನು ಶಾಲೆಗೆ ಹಾಕಿದ್ದೇನೆ. ಇವಾಗ ನಾನು ಇನ್ನೂ ಸಹ ಅದರ ಅರ್ಧ ಫೀಸ್ ಕಟ್ಟಲಿಲ್ಲ ಸರ್, ಇನ್ನೂ ಸಹ ಕಟ್ಟಬೇಕು. ನಾನು ಎಲ್ಲಿ ಹೋಗ್ಬೇಕು ಹೇಳಿ? ಈಗ ಇವತ್ತು ಹಾಕಿದಂಥ ಫ್ರೂಟ್ಸಿನ ಆಗಲಿ ಏನೇ ಆಗಲಿ ನಾವು ಹಾಕಿದ್ದೇವಲ್ಲ, ಆ ಬಂಡವಾಳದ ಹಣ ಈಗ ರಾತ್ರಿ ಕೊಡಬೇಕು. ನಾನು ರಾತ್ರಿ ಆಗುವಾಗ ಹೇಗೆ ಕೊಡೋದು ಸರ್? ಈಗೆಲ್ಲ ಬಂದ್ ಮಾಡಿ ಕೂತಿದ್ದೇವಲ್ಲ ನಾವು, ಹೇಗೆ ಕೊಡೋದಾದರೂ ಹೇಳಿ? ಅವ್ರು ಕೇಳಲ್ಲ. ಯಾಕೆ ಹೇಳಿದರೆ ಅವರಿಗೆ ಮೇನ್ ಅವ್ರು ಕೇಳ್ತಾ ಇರ್ತಾರೆ ಅಲ್ಲಿ. ಅದಕ್ಕೆ ಅವ್ರು ಹೇಳ್ತಾರೆ, ನಿಮ್ಮ ಇಂಥ ರೀಸನ್ ನಮಗೆ ಕೊಡಬೇಡಿ, ನೀವು ಯಾವುದನ್ನು ಐಟಮ್ ಹಾಕಿಸ್ಕೊಂಡಿದ್ದೀರಿ ನಮಗೆ ಹಣ ಕೊಡಿ ಅಷ್ಟೇ ಅಂತ ಹೇಳ್ತಾರೆ. ನಾವು ಇಲ್ಲ ಕಾರ್ಪೊರೇಷನ್ ಅವ್ರು ಬಂದು ಈಗ ತೆಗಿಲಿಕ್ಕೆ ಹೇಳಿದ್ದಾರೆ, ಹಾಗೆ ಹೇಳಿದರೆ ಅವ್ರು ಕೇಳಿಕಿದ್ದಾರೆ, ರೀಸನ್ ಕೇಳ್ತಾರೆ. ಅವರು ಯಾರು ಕೇಳ್ತಾರೆ ಇಲ್ಲಿ ರೀಸನ್ ಹೇಳಿ? ಅಲ್ಲ, ನೀವೀಗ ಕಾರ್ಪೊರೇಷನ್ ಅವ್ರಿಗೆ ಏನು ಹೇಳ್ತಾರೆ? ಇದಕ್ಕೆ ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡಿ ಕೊಡಬೇಕು ಅಂತೇಳಿ ಹೇಳ್ತೀರಾ? ಹೌದು ಸರ್, ಮಾಡಿ ಕೊಡಲೇಬೇಕು ಸರ್. ಬೀದಿ ಬದಿ ವ್ಯಾಪಾರಸ್ಥರು ಹೌದು ನಾವು, ಆದರೆ ಅದಕ್ಕೊಂದು ಏನಾದರೂ ವ್ಯವಸ್ಥೆ ಮಾಡಿಕೊಡ್ಲಿ ಅಲ್ಲ. ಖಾಲಿ ತಳ್ಳುಗಾಡಿ, ಅದು ಈ ಮಳೆಗಾಲದಲ್ಲಿ ತಳ್ಳುಗಾಡಿಯಲ್ಲಿ ಇಟ್ಟು ಮಾರಿ ಅಂತ ಹೇಳಿದರೆ ಸರ್, ನನ್ನ ಮಗುವನ್ನು ಎಜುಕೇಷನ್ ಮುಗಿಸಿದ ನಂತರ ಮಧ್ಯಾಹ್ನ ನಂತರ ತಂದು ಇಲ್ಲಿ ಕೂತ್ಕೊಳಿಸ್ತೇನೆ ಸರ್. ಮಳೆಗೆ ಓಪನಲ್ಲಿ ಹೇಗೆ ಕೂತ್ಕೊಳಿಸ್ಬೇಕು? ಎಲ್ಲ ಟಿ ವಿಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹೇಳ್ತಾರಲ್ಲ, ಮಕ್ಕಳಿಗೆ ಒಳ್ಳೆ ಪ್ರಾಶಸ್ತ್ಯ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಹಾಗಾದರೆ ನನ್ನ ಮಗುವನ್ನು ಹೀಗೆ ಬಿಸಿಲಲ್ಲಿ ಮಳೆ ಬರುವಾಗ ನಾನು ಕೂತ್ಕೊಳಿಸೋದು ಅವರಿಗೆಲ್ಲ ಒಳ್ಳೇದಾಗ್ತದಾ? ಒಳ್ಳೇದು ಕಾಣಿಸ್ತದೆ ಅಂತ ಆದರೆ ನಾನು ನನ್ನ ಮಗುವನ್ನು ಹೀಗೇ ಕೂತ್ಕೊಳಿಸ್ತೇನೆ. ಯಾಕೆಂದರೆ ನಮಗೆ ಬದುಕಬೇಕಲ್ಲ, ಅದಕ್ಕೆ ಇಲ್ಲಿ ವ್ಯಾಪಾರ ಮಾಡಲೇಬೇಕು. ಏನೇ ಇಟ್ಟರು ಕೂಡ ತಗೊಂಡು ಹೋಗ್ತೇವೆ ಅಂತಲೇ ಹೇಳಿದ್ದಾರೆ. ಹಾಗಾದರೆ ನಾವು ಹೇಗೆ ಏನಿಟ್ಟು ಮಾರೋದು ಹೇಳಿ? ಕೊಡೆ ಇಟ್ಕೊಂಡು ಮಗುವನ್ನು ಇಟ್ಕೊಂಡು ನಾನು ವ್ಯಾಪಾರ ಮಾಡಲಿಕ್ಕೆ, ನಾನು ಇಲ್ಲೇ ಕೂತ್ಕೊಳಿಸಿ ಅವಳಿಗೆ ಎಜುಕೇಷನ್ ಮಾಡಿಸ್ತೇನೆ. ಎಲ್ಲನೂ ಈ ಅಂಗಡಿಗೆ ಡಿಪೆಂಡ್ ಆಗಿದೆ ಸರ್. ನಿಜವಾಗ್ಲೂ ಹೇಳ್ತೇನೆ ಸರ್, ನಾನು ಶೀಟೆಲ್ಲ ಹಾಕಬೇಕು ಅನ್ನೋ ಅಭಿಪ್ರಾಯ ಇರಲಿಲ್ಲ ನಮಗೆ. ಯಾಕೆ ಹಾಕಿದ್ದೇವೆ ಅಂತ ಹೇಳಿದರೆ, ಮಗು ಇತ್ತು. ನಾನು 1.5 ವರ್ಷ ಮಗುವನ್ನು ಇಟ್ಕೊಂಡು ಇಲ್ಲಿಂದ ನಾನು ಜೀವನ ಆರಂಭಿಸಿದ್ದು. ಆ ಮಗುವಿಗೆ ತೊಂದರೆ ಆಗಬಾರ್ದು ಅಂತೇಳಿ ಮಾತ್ರ ನಾವು ಶೀಟ್ ಹಾಕಿದ್ದು. ಅದಕ್ಕಿಂತ ಮುಂಚೆ ಎಲ್ಲ ನಾವು ಖಾಲಿ ಏನಿದ್ರು ಕೂಡ ಹೀಗೇ ಟೇಬಲ್ ಇಟ್ಟೇ ಮಾಡ್ತಿದ್ವಿ. ಆಗ ಮಳೆ ಎಲ್ಲ ಬಂದರೂ ಕೂಡ ನಾವೇ ಇದ್ದದ್ದು. ಆಗ ನನಗೆ ಮಗು ಇರಲಿಲ್ಲ. ಮಗು ಎಲ್ಲ ಆದ ನಂತರ ಮಗುವನ್ನು ಇಲ್ಲಿಗೆ ಬರಬೇಕು. ಒಬ್ಬೊಬ್ಬರ ಜೀವನದಲ್ಲಿ ಏನೇನು ಆಗಿರ್ತದೆ ಅಂತೇಳಿ ಅದು ಅವರವರಿಗೆ ಮಾತ್ರ ಗೊತ್ತಿರ್ತದೆ ಸರ್. ಹಾಗಾಗಿ ನಮ್ಮ ಜೀವನದಲ್ಲಿ ಮಗು ಇಟ್ಕೊಂಡ್ಬಿಟ್ಟು ಈ ರೋಡ್ ಸೈಡಲ್ಲಿ ವ್ಯಾಪಾರ ಮಾಡಬೇಕು ಅನ್ನೋ ವಿಷಯ ಬಂದಿದೆ. ನಾವೀಗ ಮಾಡ್ತಾಯಿದ್ದೇವೆ. ಈಗ ತೆಗೀರಿ ಅಂತ ಹೇಳಿದ್ದಾರೆ, ತೆಗೆದಿದ್ದೇವೆ. ಇನ್ನೂ ಏನು ಮಾಡಬೇಕು ಅಂತೇಳಿ ಕಾರ್ಪೊರೇಷನ್ ಅವರೇ ಬಂದು ಹೇಳಬೇಕು ನಮಗೆ. ಈಗ ನಾನು ಮಾಲ್ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಇಟ್ಟಿದ್ದೇನಲ್ಲ, ಅದಕ್ಕೂ ಅವರೇ ಉತ್ತರ ಕೊಡಬೇಕು. ರೋಡಲ್ಲಿ ತೊಗೊಂಡು ಹೋಗೋಕೆ ಎಷ್ಟೋ ಮಾಲ್ ಬಿತ್ತು ಸರ್, ಅಲ್ಲೆಲ್ಲ ಹೆಕ್ಕಾಗ ಒಂದೊಂದು ಅದನ್ನು ತರಬೇಕಾದ್ರೆ ಎಷ್ಟು ಕಷ್ಟಪಟ್ಟು ತಂದಿದ್ದೇವೆ ನಾವು. ಅಲ್ಲ, ನೀವು ಓಟ್ ಹಾಕಿದ್ದೀರಾ? ಹಾಕಿದ್ದೀನಿ ಸರ್. ರಾಜಕಾರಣಿಗೆ ಏನಾದರೂ ಈ ವಿಚಾರವನ್ನು ತಿಳಿಸುವಂಥ ವ್ಯವಸ್ಥೆ ಮಾಡಿದ್ರು ಸರ್? ನನ್ನ ಅಮ್ಮ, ನಾವಿಷ್ಟು ಸಣ್ಣ ಮಗು ಇರುವಾಗ ಉಂಟಲ್ಲ, ನಮ್ಮನ ಮನೆಯಲ್ಲಿ ಒಬ್ಬರೇ ಬಿಟ್ಟು ರಾತ್ರಿ 12 ಗಂಟೆ ತನಕ ಕೂಡ ಪಕ್ಷ 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 ಅಂತ ಹೇಳ್ಬಿಟ್ಟು 24 ಗಂಟೆ ದುಡ್ದಿದ್ದಾರೆ. ಆದರೆ ಒಮ್ಮೆ ನಮ್ಮ ಮನೆಗೆ ವಿಸಿಟ್ ಮಾಡಿ, ನಮ್ಮ ಮನೆ ನೋಡಿ, ನಮ್ಮ ಪರಿಸ್ಥಿತಿ ನೋಡಿ, ನಮಗೆ ಹಣ ಬೇಡ, ಏನು ಬೇಡ, ಆದರೆ ಜೀವನ ಅಂತ ಹೇಳ್ಬಿಟ್ಟು ನಾವೇ ಹುಡ್ಕೊಂಡಿದ್ದೇವೆ. ನಮಗೆ ಒಂದು
ಈ ಥರ ಎಲ್ಲ ಅನ್ಯಾಯ ಮಾಡಬೇಡಿ. ವಾರ್ನಿಂಗ್ ಕೊಡೋದಾದರೆ ಕೊಡಿ, ಒಳ್ಳೆ ರೀತಿಯಲ್ಲಿ ವಾರ್ನಿಂಗ್ ಕೊಡಿ. ನಾವು ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಡಿ. ನಾವೇನು ಆಡಂಬರದ್ದು ಬೇಕು, ಶಾಪ್ ಬೇಕು ಅಂತೇಳಿ ಕೇಳ್ತಾ ಇಲ್ವಾ. ಖಾಲಿ ಒಂದು ಮೇಲ್ಗಡೆ ಏನಾದರೂ ನಮಗೆ ಈಗಿನ ಪರಿಸ್ಥಿತಿಗೆ ಅಥವಾ ಬಿಸಿಲಿದ್ರು ಕೂಡ ಸರ್ ನಾವು ಹೇಗೆ ಅದನ್ನೆಲ್ಲ ಇದು ಒಂದು ಫ್ರೂಟ್ಸ್ ಆಗಲಿ ಅಥವಾ ಏನಾದರೂ ತರಕಾರಿ ಹೇಗೆ ಮಾರೋದು ಹೇಳಿ. ಅವತ್ತವತ್ತೇ ಖಾಲಿಯಾಗಿ ಹೋಗುವಂಥ ಪ್ಲೇಸ್ ಇದ್ದರೆ ಓಕೆ. ಇದು ಎರಡೆರಡು ದಿವಸ 3 ದಿವಸ ಇಟ್ಟು ಮಾರುವಂಥ ಪ್ಲೇಸ್ ಸರ್. ಇಷ್ಟೇನು ಇಲ್ಲಿ ಬಂದೇನು ಎಲ್ಲರೂ ಜನ ಕೂಡಿ ಎಲ್ಲ ಒಮ್ಮೊಮ್ಮೆಗೆ ತಗೊಂಡು ಹೋಗೋದಿಲ್ಲ ಯಾರು ಸಹ. ಇಲ್ಲಿ ಬಂದು ಇವತ್ತೊಮ್ಮೆ ಬರ್ತಾರೆ, ನಾಳೆ ಬರೋದು ಇರ್ಬೋದು. ದಿವಸ ಕೆಲವೊಂದು ದಿವಸ ನಾವು 60 ರೂಪಾಯಿ ಕೂಡ ಇಟ್ಕೊಂಡು ಹೋದ ದಿವಸ ಉಂಟು ಸರ್. ಹಾಗೆ ಅಂತ ಹೇಳ್ಬಿಟ್ಟು ಈಗ ಇವತ್ತು ಏನೂ ಇಲ್ಲ. ಹಾಗಾದ್ರೆ ಈಗ ಕೊಡೋರಿಗೆ ಏನು ಮಾಡಬೇಕು? ಅಥವಾ ಸಾಲ ತಗೊಂಡಿದ್ದೇವೆ ಸರ್, ಅದೇನು ಮಾಡಬೇಕು? ಅಥವಾ ನಮ್ಮ ಜೀವನ ಏನು ಮಾಡಬೇಕು? ಅಥವಾ ನನ್ನ ಮಗು ಉಂಟು, ಅವಳನ್ನು ಇನ್ನೇನು ಮಾಡಬೇಕು? ಇಲ್ಲಿ ಏಜ್ ಆದಂಥ ಅಮ್ಮ ಇದ್ದಾರೆ, ಏನು ಮಾಡಬೇಕು ಸರ್? ಎಲ್ಲದಕ್ಕೂ ಇವರೇ ಉತ್ತರ ಕೊಡಬೇಕು. ಯಾಕೆಂದರೆ ಇಂಥ ರೂಲ್ಸ್ ತಂದವರೇ ಕಾರ್ಪೊರೇಷನ್ನವರಲ್ಲ. ಅದಕ್ಕೆ ನಾನು ಕೇಳ್ತಾ ಇರೋದು, ರಾಜಕಾರಣಿಗಳು ಏನು ಮಾಡ್ತಾರೋ ಗೊತ್ತಿಲ್ಲ, ಅಂತೂ ಒಂದು ರೂಲ್ಸ್ ಅಂತ ಹೇಳ್ಬಿಟ್ಟು ತಂದಿದ್ದಾರೆ. ಹಾಗೆಯೇ ಬೀದಿ ಬದಿ ವ್ಯಾಪಾರಸ್ಥರಿಗೆ ಹೀಗೇ ಒಂದು ಉತ್ತಮವಾದಂತಹ ಏನಾದರೂ ಒಂದು ವ್ಯವಸ್ಥೆ ಸಹ ಮಾಡಿಕೊಡಬೇಕು, ಒಂದು ಪರಿಹಾರ ಸಹ ಮಾಡಿಕೊಡಬೇಕು. ಯಾಕೆಂದರೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಹತ್ರ ಹಣ ಇರ್ತಿದ್ರೆ ಎಷ್ಟೋ ಜನ ಶಾಪ್ ತಗೊಂಡೇ ಮಾಡ್ತಿದ್ರು. ಅವರ ಹತ್ರ ಇಲ್ಲಲ್ಲ, ಪರಿಸ್ಥಿತಿ ಎಲ್ಲರದ್ದು ಅಂತ ಹೇಳೋದಿಲ್ಲ, ಕೆಲವರು ಇದ್ದಾರೆ ಹಣ ಇದ್ದು ಕೂಡ ವ್ಯಾಪಾರ ಮಾಡಿದವರು ಉಂಟು ಬೀದಿ ಬದಿಯಲ್ಲಿ. ಆದರೆ ನಮ್ಮಂಥವರು ಸತ್ಯವಾಗ್ಲೂ ಹೇಳ್ತಿದ್ದೀನಿ, ನಮ್ಮ ಹತ್ರ ಏನೂ ಇಲ್ಲ. ಎದುರಲ್ಲಿ ಉಂಟು ಅಂತ ಹೇಳಿ ಹಿಂದೆ ಏನಿಲ್ಲದಾಗೆ ಇಲ್ಲ, ನಮ್ಮ ಹತ್ರ ನಿಜವಾಗ್ಲೂ ಏನಿಲ್ಲ. ಅದಕ್ಕೋಸ್ಕರನೇ ಈ ವ್ಯಾಪಾರ ಇರ್ತಿದ್ರೆ ನಾನು ನಿಜವಾಗ್ಲೂ ಈ ಥರ ಮಾತಾಡಬೇಕು ಅನ್ನೋ ಅವಶ್ಯಕತೆ ಕೂಡ ಇರ್ತಿರಲಿಲ್ಲ. ನಾನು ಒಂದೇ ವಿನಂತಿ ಮಾಡ್ತಾ ಇದ್ದೇನೆ, ಇವಾಗ ನಮಗೆ ತುಂಬ ಲಾಸ್ ಆಗಿದೆ. ಇವತ್ತು ನಾವು ಕೊಡೋರಿಗೆಲ್ಲ ಕೊಡಬೇಕು, ಏನು ಮಾಡಬೇಕು? ನನಗಿದಕ್ಕೆ ಉತ್ತರ ಕೊಡಿ ಸರ್. ನಾನು ಅಷ್ಟೇ ಕೇಳ್ತಾ ಇರೋದು. ನಾವು ಇನ್ನು ಮುಂದೆ ನಾವು ಇದೇ ಊರಿನವರು, ಈ ಊರು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ನಮಗೆ ಬೇರೆ ಊರಿನ ಪರಿಚಯನೂ ಇಲ್ಲ. ನಮ್ಮ ಮನೇಲಿ ಆದದ್ದು, ಮಾರ್ಕೆಟಲ್ಲಿ ಆದದ್ದಂತಹ ವಸ್ತುಗಳನ್ನು ತಂದು ವ್ಯಾಪಾರ ಮಾಡಿ ಜೀವನ ತೆಗಿತಿರುವವರು ನಾವು ಏನು ಮಾಡಬೇಕು ಮುಂದಕ್ಕೆ? ತಳ್ಳುಗಾಡಿ ಖಾಲಿ ಇಟ್ಟು ಬಿಟ್ಟು ಮಾರಲಿಕ್ಕೆ ನಮ್ಮಿಂದ ಸಾಧ್ಯನೇ ಇಲ್ಲ. ಯಾಕೆಂದರೆ ಮೇಲ್ಗಡೆ ಮಳೆ ಸುರಿತಿದ್ರೆ ಹೇಗೆ ಮಾರೋದು ಹೇಳಿ? ಶಾಪ್ ತಗೊಳ್ಳು ಅಂತ ಹೇಳಿದರೆ ಒಮ್ಮೆಗೆ ಫ್ಲೆಷರ್ ಹಾಕಿಬಿಟ್ರೆ ನಾವು ಹೇಗೆ ಶಾಪ್ ಖರೀದಿ ಮಾಡ್ಕೊಳ್ಳೋದಾದರೂ ಸಹ? ಯಾರು ಇದಕ್ಕೆ ಆಲೋಚನೆ ಮಾಡಿ ಇಂಥ ಒಂದು ಕಾನೂನನ್ನು ಜಾರಿಗೆ ತಂದಿದ್ದಾರ ಅವರೇ ಖುದ್ದು ಇದಕ್ಕೆ ಪರಿಹಾರ ನೀಡಬೇಕು ವಿನಃ ನಮ್ಮಿಂದ ಏನು ಕೂಡ ಹೇಳಲಿಕ್ಕೆ ಸಾಧ್ಯ ಆಗ್ತಿಲ್ಲ ಸರ್. ಯಾಕೆಂದರೆ ನಾವು ಏನು ಹೇಳಿದರೂ ಕೂಡ ಯಾರು ಕೇಳೋರು ಸಹ ಇಲ್ಲ ಇಲ್ಲಿ. ಇಷ್ಟು ದಿವಸ ನಮ್ಮ ಎಷ್ಟೋ ಆಫೀಸ್ಗಳಿಗೆ ಹೋಗಿದ್ದಾರೆ, ಎಷ್ಟೋ ರಾಜಕಾರಣಿಗಳು ಎದುರು ನಿಂತಿದ್ದಾರೆ, ಯಾರಿದ್ದಾರೆ ಸರ್? ಆದರೆ ನಾವು ಅವರನ್ನು ನಂಬಿಲ್ಲ. ನಾವು ನಮ್ಮಷ್ಟಕ್ಕೆ ನಮ್ಮ ಜೀವನದಲ್ಲಿದ್ದೇವೆ, ನಮ್ಮ ಜೀವನಕ್ಕೆ ಅಡ್ಡಿ ಬರಬೇಡಿ ಅಂತ ಕೇಳ್ತಿದ್ದೇವೆ. ನಿಜವಾಗ್ಲೂ ನೋಡ್ಲಿಕ್ಕೆ ಹೋದರೆ ಇಲ್ಲಿ ಯಾರಿಗೆ ಪ್ರಾಬ್ಲಮ್ ಆಗಿದೆ? ಈಗ ಕಾವೂರಲ್ಲಿ ತೆಗಿಸಿದ್ರಂತೆ, ಅಲ್ಲಿ ಇಲ್ಲಿ ಎಲ್ಲ ತೆಗಿಸಿದ್ರಂತೆ. ಅಲ್ಲಿ ಜನರಿಗೆ ಹೋಗಲಿಕ್ಕೆ ಕಷ್ಟ ಆಗ್ತಿತ್ತು, ಅಲ್ಲಿ ಬೇರೆ ಏನೇನೋ ರೀಸನ್ ಕೊಡ್ತಾ ಇದ್ದಾರೆ. ಬಟ್ ನಾನು ಕೇಳ್ತೇನೆ ಎಕ್ಸಾಕ್ಟಾಗಿ ಇಲ್ಲಿ ಮರಕಡ, ಈ ಮರಕಡದಲ್ಲಿ ಯಾರಿಗೀಗ ಪ್ರಾಬ್ಲಮ್ ಆಗ್ತಾ ಇದೆ? ಎಷ್ಟೋ ಜನರಿಗೆ ನಾವು ಇವತ್ತು ತೆಗೆದ್ವಲ್ಲ, ಬೆಳಿಗ್ಗೆ ಬಂದು ಕೇಳ್ತೇವೆ, ಇಲ್ಲಿ ಒಂದಿತ್ತು ಫ್ರೆಶ್ ಸಿಗ್ತಿತ್ತು, ನಾವಿನ್ನು ಎಲ್ಲಿಗೆ ಹೋಗೋದು? ಇನ್ನು ಹೋಗೋದಾದರೆ ಕಾವ್ರು ತನಕ ಹೋಗ್ಬೇಕಾ? ಅಲ್ಲಿ ಸಹ ತೆಗಿಸಿದ್ದಾರೆ ಅಂತ. ಇದು ಎಷ್ಟು ಜನರಿಗೆ ಕಷ್ಟ ಆಗ್ತಾ ಉಂಟು ಸರ್. ಅವರಿಗೂ ಕಷ್ಟ ಆಗ್ತಾ ಉಂಟು, ನಮಗೂ ಕಷ್ಟ ಆಗ್ತಾ ಉಂಟು. ಈ ಕಷ್ಟಗಳಿಗೆ ಏನು ಉತ್ತರ ಅಂತ ಹೇಳ್ಬಿಟ್ಟು ಯಾರು ಇದಕ್ಕೆ ರೂಲ್ಸ್ ಜಾರಿ ತಂದಿದ್ದಾರೋ ಅವರೇ ಕೊಡಬೇಕು ವಿನಃ ನಮ್ಮಿಂದ ನಾವು ರೂಲ್ಸ್ ತನ್ನಿ ಹೇಳಿದ್ರು ಯಾರು ತರೋದಿಲ್ಲ. ಅದಕ್ಕೆ ಅವರೇ ಖುದ್ದು ಇದಕ್ಕೆ ಏನು ಮಾಡಬೇಕು ಅಂತೇಳಿ ಅವರೇ ಹೇಳಬೇಕು. ಅಷ್ಟೇ ನಾನು ಹೇಳೋದು ಸರ್. ಪ್ರೀತಿ. ಸೊ ಇದಿಷ್ಟು ಮರಕಡದಲ್ಲಿರುವಂತಹ ಪ್ರೀತಿ ಅವರು ಹೇಳುವ ಮಾತು. ಅಂತ ಹೇಳಿದರೆ ನಾವು 30-40 ವರ್ಷದಿಂದ ಮರಕಡದಲ್ಲಿಯೇ ಇದ್ದೀವಿ ಮತ್ತು ಬೀದಿ ಬದಿಯ ವ್ಯಾಪಾರವನ್ನು ನಾವು ಮಾಡ್ತಾ ಇದ್ದೀವಿ ಅನ್ನುವಂಥ ವಿಚಾರದಲ್ಲಿ ನಮಗೇನಾದರೂ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ಬೇಕು. ಮಕ್ಕಳಿದ್ದಾರೆ, ದಿನದಿಂದ ಏನು ದುಡಿತೀವಿ ನೋಡಿ ಅದರಲ್ಲಿ ನಮಗೆ ಖರ್ಚು ಹೋಗುತ್ತೆ, ಮಕ್ಕಳನ್ನು ಸಾಕಬೇಕು, ನಮಗೆ ಅಷ್ಟೇನು ಲಾಭ ಬರೋದಿಲ್ಲ. ಇಲ್ಲಿ ಮೇಯ್ನ್ ಆಗಿ ತಪ್ಪು ಮಾಡಿರೋದು ಏನು ಅಂತ ಹೇಳಿದ್ರೆ, ಈಗ ತೆಗಿಲಿಕ್ಕೆ ಬರ್ತಾ ಇದ್ದಾರೆ ಅಂತೇಳಿ ಅನಿಸುತ್ತೆ ನನಗೆ. ಬರಲಿ, ಅವಾಗಲೂ ನಾನು ಕ್ವಶನ್ ಮಾಡ್ತೇನೆ. ಏನು ಅಂತ ಹೇಳಿದ್ರೆ, ಬೆಳಿಗ್ಗೆ ಎಷ್ಟು ಗಂಟೆಗೆ ತರಕಾರಿ ತಂದದ್ದು? ಬೆಳಿಗ್ಗೆ ಒಂದು 3:30-4 ಗಂಟೆಗೆ ತರಕಾರಿಯನ್ನು ತಂದಿದ್ರು. 10 ಗಂಟೆಗೆ ಬಂದು ನೋಟಿಸು ಕೊಡದೆ ಇವತ್ತೇ ತೆಗಿಬೇಕು ಅಂತೇಳಿ ಹೇಳಿದ್ದೀರ ಅಂತ ಹೇಳಿದ್ರೆ ಅವರ ವ್ಯಾಪಾರ ಆಗಿರ್ಬೋದು. ಅವರು 10-15 ಸಾವಿರ ಬಂಡವಾಳ ಹಾಕಿ ತಂದಂತಹ ತರಕಾರಿಯನ್ನು ಎಲ್ಲಿ ಕೊಡಬೇಕು? 1-2-3 ದಿನ ನೋಟಿಸ್ ಕೊಟ್ಟು ಮತ್ತೆ ತೆಗೆಯುವುದಾದರೆ ಅದು ಒಂದು ಒಳ್ಳೆಯ ಕೆಲಸ ಮಾಡೋದು. ಎಲ್ಲಿದ್ದೀರಾ? ಇಲ್ಲಿಯ ಇವರು ಹಿಂದೂಗಳೇ ಸ್ವಾಮಿ, ಇಲ್ಲಿಯ ಶಾಸಕರು ಹೇಳಿದ್ದೀರಾ? ಹಿಂದುತ್ವದ ಬಗ್ಗೆ ಮಾತಾಡುವಂಥ ಶಾಸಕರು ಎಲ್ಲಿ ಸತ್ತಿದ್ದೀರಾ? ಇವರ ನಿಮಗೆ ಪ್ರಾಬ್ಲಮ್ ಕಾಣೋದಿಲ್ವಾ?
ಅಳ್ತಾ ಇದ್ದಾರೆ, ಕೂಗ್ತಾ ಇದ್ದಾರೆ. ಅವರು ಮಗು ಇದೆ, ಅದನ್ನು ಸಾಕಬೇಕು ಅನ್ನುವಂಥ ವಿಚಾರದಲ್ಲಿ. ಹಣ್ಣು ಹಂಪಲು ಮತ್ತೆ ಹೂ. ಹಾ, ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇಲ್ಲಿಂದ ಒಂದು 20 ವರ್ಷದಿಂದ ಮಾಡ್ತಾ ಇದ್ದೇವೆ. ವ್ಯಾಪಾರ ವ್ಯಾಪಾರ ಮಾಡ್ತಾ 20 ವರ್ಷದಿಂದ. ಇವತ್ತು ನಿಮಗೆ ವಾರ್ನಿಂಗ್ ಕೊಟ್ಟು ಹೋಗಿದ್ದಾರಾ? ಇವತ್ತು ವಾರ್ನಿಂಗ್ ಕೊಡ್ಲಿಲ್ಲ, ತೆಗ್ದು ಬಿಡಿ, ಎಲ್ಲ ಬರ್ತೇವೆ, ನಾವು ತೆಗಿತೇವೆ, ನಾವೇ ತೆಗಿತೇವೆ ಹೇಳಿದ್ರು. ಎಷ್ಟು ಗಂಟೆಗೆ? ಒಂದು 10 ಗಂಟೆಗೆ. ನೀವು ಇಲ್ಲಿ ಫ್ರೂಟ್ಸ್ ಮತ್ತು ಹೂ ಎಷ್ಟು ಗಂಟೆಗೆ ತಂದಿದ್ರಿ? 5 ಗಂಟೆಗೆ ತರ್ತೇವೆ ನಾವು, ಬೆಳಿಗ್ಗೆ 5 ಗಂಟೆಗೆ ತರ್ತೇವೆ. ಹೇಳಿಲ್ಲ ಅವ್ರ ಹತ್ರ? ಹೇಳಿದ್ದೇವೆ, ಇಲ್ಲ ನೀವು ತೆಗೆದಿದ್ರೆ ನಾವೇ ತೆಗಿತೇವೆ ಹೇಳಿದ್ರು. ನೀವು ತೆಗಿ ಎಲ್ಲ ಖಾಲಿ ಮಾಡಿ. ಎಲ್ಲ ಖಾಲಿ ಮಾಡಿದ್ರು. ಯಾರೆಲ್ಲ ಇರೋದು ಮನೆಯಲ್ಲಿ? ನಾನು ಮತ್ತೆ ನನ್ನ ಅಮ್ಮ. ಇದರಲ್ಲೇ ಜೀವನ ಹೋಗ್ತದೆ? ಇದರಲ್ಲಿ ಜೀವನ ಹೋಗುದು. ಓಕೆ. ಇವತ್ತು ಫ್ರೂಟ್ಸ್, ಇದು ಹೂ ಮತ್ತು ಫ್ರೂಟ್ಸ್ ಎಲ್ಲ ತಂದಿದ್ರೆಲ್ಲ ವೇಸ್ಟ್ ಆಯ್ತಾ? ಇಲ್ಲ, ಎಲ್ಲ ಗಾಡಿಯಲ್ಲಿ ತುಂಬಿಟ್ಟಿದೆ, ಸೇಲ್ ಮಾಡೋಕೆ ಎಲ್ಲ ಆಗುದಿಲ್ಲ. ಏನ್ ಹೇಳ್ತೀರಾ ಅಂತ ಹೇಳಿ, ಇದಕ್ಕೆ ನಿಮ್ಗೆ ಏನು ಪರ್ಯಾಯ ವ್ಯವಸ್ಥೆ ಬೇಕು ಇದಕ್ಕೆ? ಹೌದು ಸರ್, ಎಂತ ಮಾಡುದು, ನಮ್ಮ ಕೆಲವರು ಮನೆ ಪರಿಸ್ಥಿತಿ ಬೇರೆ ಬೇರೆ ಇರ್ತದೆ. ನಾವು ಕೆಲವೊಮ್ಮೆ ಹೊರಗಡೆ ಸಹ ದುಡಿಲಿಕ್ಕೆ ನೋಡಿ, ನನಗೆ ಈಗ ಕೈ ಸಹ ಸರಿ ಇಲ್ಲ, ತಲೆಯಲ್ಲಿ ಇದು ಮಾಡಲಿಕ್ಕೆ ಸಹ ಆಗುದಿಲ್ಲ. ನನಗೆ ಆಪ್ರೇಷನ್ ಆಗಿದೆ, ಕೈ ಸಹ ಸರಿ ಇಲ್ಲ, ಕೈ ಬಲ ಇಲ್ಲ. ನಾವು ಈ ಪರಿಸ್ಥಿತಿಯಲ್ಲಿ ಇದ್ದು ನಾವು ಹೇಗೆ ದುಡಿಯೋದು? ಹೊರಗಡೆ ದುಡಿಲಿಕ್ಕೆ ಆಗುದಿಲ್ಲ ನಮಗೆ. ಇದೇ ಜೀವನ, ಇದೇ ಒಂದು ಬದುಕಂತ ಇದರಲ್ಲೇ ಕಟ್ಕೊಂಡಿದ್ದೇವೆ ನಾವು. ಇದರಲ್ಲೇ ನಾವು ಬೆಳಿಗ್ಗೆ ಬಂದರೆ ಬೆಳಿಗ್ಗೆಯಿಂದ ಕೂತು ಒಂದು ವ್ಯಾಪಾರ ಆದರೂ ಆಯಿತು, ಇವತ್ತು ಆಗದಿದ್ರೂ ಆಯಿತು. ಅದರಲ್ಲಿ ಏನೋ ಇವತ್ತು ಆಗದಿದ್ದರೆ ಹಸ್ಕೊಂಡೇ ಮಲ್ಕೊಳ್ತೇವೆ, ನಾಳೆ ಆದರೂ ಒಂದು ಊಟ ಮಾಡಿ ಮಲಗ್ತೇವೆ. ಆ ಪರಿಸ್ಥಿತಿಯಲ್ಲಿದ್ದೇವೆ. ಈ ಥರ ಮಾಡಿ ಹೋದರೆ ಈಗ ಬೆಳಿಗ್ಗೆ 10,000 ಇದು ತಂದಿದ್ದೇವೆ, ಅದರಲ್ಲಿ ಇವರು ಇಷ್ಟು ಎಲ್ಲ ಗೋರ್ಕೊಂಡು ಹೋದೇವೆ, ನಾವು ತಗೊಂಡು ಹೋಗ್ತೇವೆ ಅಂತ ಹೇಳಿ ನಾವು ಎಂತ ಮಾಡೋದು? ಅದನ್ನು ತೀರಿಸಲಿಕ್ಕೆ ನಮಗೆ ಎಷ್ಟು 1 ತಿಂಗಳು ಬೇಕು ನಮಗೆ ತೀರಿಸಲಿಕ್ಕೆ. ಅಲ್ಲ, ಇನ್ನೇನು ಮಾಡಬೇಕಂತ ಹೇಳ್ತೀರಾ? ಇದಕ್ಕೊಂದು ಏನಾದರೂ ಪರಿಹಾರ ಕೊಡಬೇಕು ಸರ್. ಇವರು ಹೇಳ್ತಾರೆ ನಿಮಗೆ ಲೈಸೆನ್ಸ್ ಇಲ್ಲ, ನಿಮಗೆ ಏನಪ್ಪ ನೀವು ಟ್ಯಾಕ್ಸ್ ಕಟ್ಟುವುದಿಲ್ಲ, ನಮಗೆ ಒಂದು ಆಧಾರ ಅಂತ ಒಂದು ಮಾಡಿಕೊಡ್ಲಿ. 700 ಮಂದಿಗೆ ID ಕಾರ್ಡ್ ಇಶ್ಯೂ ಆಗಿದೆ ಇಲ್ಲಿ ಟೋಟಲ್ ಬೀದಿ ಬದಿ ವ್ಯಾಪಾರಸ್ಥರು ಮಂಗಳೂರಿಗೆ. ನಾವು ಕಾವೂರು ಬೀದಿ ಬದಿ ವ್ಯಾಪಾರಸ್ಥರು, ಇವರ ಸಹ ನಮ್ಮ ಅಂಡರಲ್ಲೇ ಬರ್ತಾರೆ ಕಾವೂರಿಗೆ. ಈಗ ನಮ್ಮ ಕಾವೂರಲ್ಲಿ 33 ಮಂದಿ ನಾವಿದ್ದೇವೆ ವ್ಯಾಪಾರಸ್ಥರು. ನಮ್ಮದು ಸಹ ID ಕಾರ್ಡ್ ಎಲ್ಲ ಆಗಿದೆ, ಇವರು ತಡೆ ಹಿಡಿದಿದ್ದಾರೆ, ಏನೋ ಗೊತ್ತಿಲ್ಲ, ರಾಜಕೀಯ ಪ್ರೇರಿತವಾಗಿ ತಡೆ ಹಿಡಿದಿದ್ದಾರೆ. ಬಟ್ ಲಾಸ್ಟ್ ಟೈಮ್ ಬೇರೆಯವರು ಟ್ಯಾಕ್ಸ್ ಕಟ್ಟುವಾಗೆ ನಮಗೆ ಒಂದು ಆದಷ್ಟು ನಮಗೆ ತಾಕತ್ತಾಗುವಷ್ಟು ಟ್ಯಾಕ್ಸ್ ಕಟ್ಟಲಿಕ್ಕೆ ಹೇಳಿ, ನಾವು ಕಟ್ತೇವೆ. ನಮಗೆ ಒಂದು ಆಧಾರವಾಗಿ ಮಾಡಿಕೊಡ್ಲಿ. ನನಗೆ ಒಂದು ಮಗು ಉಂಟು, ಮಗುವಿಗೆ ನಾನು ತಿನ್ನದಿದ್ರು ಪರವಾಗಿಲ್ಲ, ಅದಕ್ಕೆ ಇವತ್ತು ಊಟ ಕೇಳ್ತದೆ, ನಾನು ಹೇಗೆ ಕೊಡುದು ಸರ್? ನಾನು ಹೇಳಬೇಕು, ನನಗೆ ಒಂದು ಸಂಸಾರ ಉಂಟು. ನೋಡಿ ಸರ್, ನೀವು ನಿಜ ಹೇಳಿ, ನಾನು ಸುಳ್ಳು ಹೇಳುದು ಅಂತಲ್ಲ, ನೋಡಿ ನನ್ನ ಇದು ನೋಡಿ, ನಾನು ಹೇಗೆ ನಡೆಸೋದು? ಇದರಲ್ಲಿ ಹೊರಗಡೆ ಹೋಗ್ಲಿಕ್ಕೆ ನನಗೆ, ತಿರ್ಗಾಡ್ಲಿಕ್ಕೆ, ದುಡಿಲಿಕ್ಕೆ ನನಗೆ ಹೊರಗಡೆ ಆಗುದಿಲ್ಲ. ನಾನು ಹೇಗೆ ಜೀವನ ಮಾಡುದು? ಸರ್ವೆ ಮಾಡಿ ಹೋಗಿದ್ದಾರೆ, ಎಲ್ಲ 50 ರೂಪಾಯಿ ತೆಗೆದು ಸರ್ವೆ ಮಾಡಿ ಹೋಗಿದ್ದಾರೆ. ಎಲ್ಲರ ಹತ್ರ 50 ರೂಪಾಯಿ ತೆಗೆದು ಮಹಾನಗರ ಪಾಲಿಕೆಯವರು ಎಷ್ಟು ಅಂಗಡಿ ಅಂತ ನಿಮಗೆ ವಲಯ ಮಾಡಿ ಕೊಡ್ತೇವೆ, ಸ್ಟ್ರೀಟ್ ವೆಂಡರಲ್ಲಿ ಅದರ ಅಂಡರಲ್ಲಿ ನಿಮಗೆ ವಲಯ ಮಾಡಿ ಕೊಡ್ತೇವೆ ಅಂತೇಳಿ ಸರ್ವೆ ತೆಗೆದು, ಕಾರ್ಪೊರೇಷನ್ ಅವರೇ ಸರ್ವೆ ತೆಗೆದು ಹೋಗಿದ್ದಾರೆ. ಬೀದಿ ಬದಿ ವ್ಯಾಪಾರಸ್ಥರಿಗೆ ಲೋನ್ ಕೊಟ್ಟಿದ್ದಾರೆ. 10,000ದಿಂದ ಹಿಡಿದು 1 ಲಕ್ಷದವರೆಗೆ ಲೋನ್ ಕೊಟ್ಟಿದ್ದಾರೆ. ಯಾರು? ಬ್ಯಾಂಕಿನವರು ನಮ್ಮ ಹತ್ರ ಬಂದು, ನಾವು ಬ್ಯಾಂಕು ಹೋಗಿ ಅಲ್ಲ, ಬ್ಯಾಂಕಿನವರು ನಮ್ಮ ಹತ್ರ ಬಂದು ಸ್ವಾನಿಧಿ ಯೋಜನೆಯಲ್ಲಿ, ಪ್ರಧಾನಮಂತ್ರಿಯ ಸ್ವಾನಿಧಿ ಯೋಜನೆಯಲ್ಲಿ ನಮಗೆ 10,000ದಿಂದ ಹಿಡಿದು 1 ಲಕ್ಷದವರೆಗೆ ಲೋನ್ ಕೊಟ್ಟಿದ್ದಾರೆ. ಮತ್ತು ಇದೆಲ್ಲ ಯಾರಿಗೆ ಕೊಡೋದು? ಯಾತಕ್ಕಾಗಿ ಕೊಡೋದು ನಮಗೆ? ಈಗ ಈ ವ್ಯಾಪಾರ ಇಲ್ಲದೆ ಮತ್ತೆ ನಾವು ಎಲ್ಲಿಂದ ಕಟ್ಟೋದು? ಎಲ್ಲ ತುಂಬ ಜನ ತೆಗೆದಿದ್ದಾರೆ ಮಂಗಳೂರಲ್ಲಿ. ಎಷ್ಟೋ ಜನ 1000ದಿಂದ ಮೇಲೆ ಜನ ಇದು ಕೊಟ್ಟಿದ್ದಾರೆ, ಲೋನ್ ಕೊಟ್ಟಿದ್ದಾರೆ. ಈಗ ಅದೆಲ್ಲ ಎಲ್ಲಿಂದ ಕಟ್ಟೋದು? ಬೀದಿ ಬೀದಿ ವ್ಯಾಪಾರ ಇಲ್ಲದೆ ನಾವು ಎಲ್ಲಿಂದ? ಈಗ ಅವರು ರೈಡ್ ಆಫೀಸರ್ ಬಂದು ಹೇಳ್ತಾರೆ ನಿಮಗೆ ನಾವು ವ್ಯವಸ್ಥೆ ಮಾಡಿ ಕೊಡ್ತೇವೆ ಅಂತ. ನಮಗೆ ನೀವು ಬನ್ನಿ ನಮ್ಮ ಹತ್ರ, ನಾವು 1 ವಾರದಲ್ಲಿ ವ್ಯವಸ್ಥೆ. 1 ವಾರ ತನಕ ನಾವು ಎಂತ ಮಾಡೋದು? 1 ವಾರದಲ್ಲಿ ನಾವು 1 ವಾರವರೆಗೆ ನಾವು ಎಂತ ಮಾಡಬೇಕು? ನಮಗೆ ಒಂದು ಪರ್ಯಾಯ ವ್ಯವಸ್ಥೆ ಇಲ್ಲ. ಮತ್ತು ನಮಗೆ ಇಲ್ಲಿ ಇಷ್ಟು ವಲಯ ಅಂತ ಮಾಡಿಕೊಡ್ಲಿಕ್ಕೆ ಉಂಟು. ಇಷ್ಟು ಕಾರ್ಪೊರೇಟ್ ವಾರ್ಡಲ್ಲಿ ಅವರು ವಲಯ ಮಾಡಲಿಕ್ಕೆ ಕೊಡ್ಲಿಕ್ಕೆ ಉಂಟು. ಪ್ರಧಾನಮಂತ್ರಿ ಆ್ಯಕ್ಟ್ ಅಡಿಯಲ್ಲಿ 2014, 2019, 2021 ಆ್ಯಕ್ಟ್ ಬಂದಿದೆ ಪ್ರಧಾನಮಂತ್ರಿದು. ಇದರ ಅಂಡರಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ನೀವೇ ವಲಯ ಮಾಡಿ ಕೊಡಬೇಕಂತ ರೂಲ್ಸ್ ಇದೆ. ಇದನ್ನೆಲ್ಲ ಅವರು ಬಿಟ್ಟು ಏಕಾಏಕಿ ನೋಟಿಸ್ ಕೊಡದೆ ಅವರು ಅದೇ ಸ್ಟ್ರೀಟ್ ವೆಂಡರಿಗೆ ವಲಯ ಅವರೇ ಮಾಡಿಕೊಡೋದು, ಚಂದ ಮಾಡಿ ಅಚ್ಚುಕಟ್ಟಾಗಿ. ಅದರಲ್ಲಿ ಅವರಿಗೆ ಸಹ ದಿನಕ್ಕೆ ಇದು ಸಹ ಮಾಡಿಕೊಡಲಿಲ್ಲ ಎಲ್ಲಿ ಸಹ. ಒಂದೇ ಸ್ಥಳದಲ್ಲಿ ಮಾಡಿಕೊಟ್ಟಿದ್ದಾರೆ, ಲೇಡಿ ಗೋಶನ್ ಹತ್ರ ಮಾತ್ರ. 60 ವಾರ್ಡಲ್ಲಿ ಅವರು ಗುರುತಿಸಿ ಅವರೇ ಮಾಡಿಕೊಡಬೇಕು, ನಿಜವಾಗಿ ಅವರು ಮಾಡಿಕೊಡಲಿಲ್ಲ ಅಂತ ಹೇಳಿದ್ರೆ ನೀವು ಹೇಳೋದು 60 ವಾರ್ಡಿಗೂ ಒಂದೊಂದು ವಲಯ ರೀತಿ ಮಾಡಿಕೊಡ್ಬೇಕು. ಅವರು ಮಾಡಿಕೊಟ್ಟಂಥದ್ದು ಈಗ ಲೇಡಿ ಕೋಶನ್ ಹತ್ರ ಮಾತ್ರ, ಬೇರೆ ವಾರ್ಡ್ಗೆ ಯಾವುದು ಮಾಡಿಲ್ಲ. ಮತ್ತೆ ನಮಗೆ ಇಲ್ಲಿ ಕಾವೂರು ಹತ್ರ ಸೊಸೈಟಿ ಹತ್ರ ತೋರಿಸಿದ್ರು, ನಮ್ಮನ್ನೇ ಕರ್ಕೊಂಡು ಹೋಗಿ ಈ ಜಾಗ ನಿಮಗೆ ಆಗುತ್ತಾ ಅಂತ. ನಾವು ಓಕೆ ಅಂತ ಹೇಳಿದ್ವಿ. ಬಟ್ ಆಮೇಲೆ ಅಲ್ಲಿ ಅವರದ್ದು ಅಬ್ಜೆಕ್ಷನ್ ಬಂದ ನಂತರ ಅದನ್ನು ಅಲ್ಲಿಗೆ 2 ವರ್ಷ ಆಯಿತು ಮುಚ್ಚಿಟ್ಟು. ಹೌದು, ಆ ಬಿಲ್ಡಿಂಗ್ ಅವ್ರದ್ದು ಅಬ್ಜೆಕ್ಷನ್ ಉಂಟು. ಅದು ಸ್ವಲ್ಪ ಗೌರ್ಮೆಂಟ್ ಜಾಗ ಅದರಲ್ಲಿ ಉಂಟು, ಅದರಲ್ಲಿ ಸ್ವಲ್ಪ ಬಿಲ್ಡಿಂಗ್ ಉಂಟು ಹಿಂದ್ಗಡೆ, ಅವ್ರದ್ದು ಅಬ್ಜೆಕ್ಷನ್. ಇಲ್ಲಿ ನಮಗೆ ಅದೊಂದು ಸೊಸೈಟಿ ಬಿಲ್ಡಿಂಗ್. ಹಾಂ, ಗೌರ್ಮೆಂಟ್.
ಮತ್ತು ಮಾರ್ಕೆಟ್ ಈ ಹೊಸ ಮಾರ್ಕೆಟ್ ಆಗಿದೆ ಕಾವೂರು, ಅದರ ಹೊರಗಡೆ ನಮ್ಗೆ ಪಾರ್ಕಿಂಗ್ ಜಾಗದಲ್ಲಿ ನಮಗೆ ವ್ಯವಸ್ಥೆ ಮಾಡಿ ಕೊಡ್ತೇವೆ ಅಂತ ಹೇಳಿದರು. ಬಟ್ ಆ ಪಾರ್ಕಿಂಗ್ ಜಾಗದಲ್ಲಿ ವ್ಯವಸ್ಥೆ ಮಾಡಿ ಕೊಟ್ಟರೆ ಅದು ರೋಡಿಗಿದೆ. ಈಗ ನಾವು ಅಲ್ಲಿ ಅಂಗಡಿ ಇಟ್ಟರೆ ರೋಡಲ್ಲಿ ಜನ ನಿಲ್ಲಬೇಕಾಗುತ್ತೆ, ಗಿರಾಕಿ ಇದು ಕಸ್ಟಮರ್ಸ್ ಪಾರ್ಕಿಂಗ್ ಪ್ರಾಬ್ಲಮ್ ಒಂದು, ಮತ್ತು ಕಸ್ಟಮರ್ಸ್ ರೋಡಲ್ಲಿ ನಿಲ್ಲಬೇಕಾಗುತ್ತೆ. ಅಲ್ಲಿಂದ ಬಸ್ ಕಸ್ಟಮರ್ ಹೊಡ್ಕೊಂಡು ಹೋಗ್ಬೋದು, ಅಷ್ಟು ಪ್ರಾಬ್ಲಮ್ ಉಂಟು ಅದರಲ್ಲಿ. ಸೊ ಈಗ ನೀವು ಏನು ಹೇಳ್ತೀರಾ ಅಂತೇಳಿ, ನಿಮಗೆ ಯಾವ ರೀತಿಯ ಪರ್ಯಾಯ ವ್ಯವಸ್ಥೆ ಬೇಕಾ, ಯಾವ ರೀತಿ ಬೇಕು ಅಂತೇಳಿ? ನಮಗೆ ಇವರು ಹೇಳಿದಾರಲ್ಲ ವಲಯ ಮಾಡಿ ಕೊಡಲಿಕ್ಕೆ, ಮತ್ತು ನಮಗೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿ ಕೊಡಬೇಕು. ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟು ಆಮೇಲೆ ಇವರಿಗೆ ತೆಗಿಬೋದಿತ್ತು. ಮತ್ತು ಇವರು ಹೇಳ್ತಾರೆ ಅದರಿಂದ ನಿಮಗೆ ನೀವು ವ್ಯಾಪಾರ ಮಾಡೋದ್ರಿಂದ ಜನಗಳಿಗೆ ತೊಂದರೆ ಆಗ್ತದೆ. ಯಾವ ಜನಗಳಿಗೂ ತೊಂದರೆ ಆಗೋದಿಲ್ಲ, ನಿಜವಾಗಿ ತೊಂದರೆ ಆಗೋದು ದೊಡ್ಡ ದೊಡ್ಡ ಬಿಲ್ಡರ್ಸ್ನವರಿಗೆ ಅಷ್ಟೇ. ಯಾರು ಪಾಪದವರು, ಈಗ ನಾವು ಸ್ವಲ್ಪ ಮಾರ್ಕೆಟಿಂದ ಹೋಗಿ ಸರ್ ಕಮ್ಮಿಯಲ್ಲೇ ತರೋದು, ಕಮ್ಮಿಯಲ್ಲಿ ತಂದು ಕಮ್ಮಿಯಲ್ಲಿ ಸೇಲ್ ಮಾಡ್ತೇವೆ. ಈ ಮಾಲಿನವರು ದೊಡ್ಡ ದೊಡ್ಡ ವ್ಯಾಪಾರಿಗಳು ಹಾಗೆ ಮಾಡೋದಿಲ್ಲ, ನಾವು ಮಾತ್ರ ಮಾಡೋದು. ಈಗ ನಾವು ಸ್ವಲ್ಪ ಕಮ್ಮಿಯಲ್ಲಿ ಮಾಡ್ತೇವೆ, ಜನ ನಮ್ಮ ಹತ್ರ ಬರ್ತಾರೆ, ಅದು ಅವರಿಗೆ ಪ್ರಾಬ್ಲಮ್ ಆದದ್ದು. ಈಗ ನಮಗೆ ನಾವು ಜೀವನ ಸಾಗಿಸ್ಬೇಕಂತ ಹೇಳಿದರೆ ಇವರು ಬಂದು ತೆಗಿತಾ ಇದ್ರೆ ನಾವೇನು ಮಾಡಲಿಕ್ಕಾಗ್ತದೆ? ನಮಗೆ ಅಂತ ಒಂದು ಜೀವನ ಪೂರ್ತಿ ಕುತ್ಕೊಳ್ಳುವ ಹಾಗೆ ಒಂದು ಆಧಾರ ಮಾಡಿ ಕೊಡಬೇಕು ಅವರು.